ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟೊತ್ತಾದ್ರೂ ಇವ್ರು ಇನ್ನ ಬಂದೇ ಇಲ್ಲ. ಯಾವಾಗ್ಲೂ ಹಿಂಗೆ ಮಾಡ್ತಾರೆ, ಟೈಮ್ ಕರೆಕ್ಟಾಗಿ ಬರೋದೇ ಇಲ್ಲ. ಎಷ್ಟು ಸಿಟ್ಟು ಬರುತ್ತಂದ್ರೆ ಹಾಯ್ ಬೇಬಿ. ಏಯ್ ಬೇಬಿ, ಕೋಪ ಮಾಡ್ಕೊಂಡಿದ್ಯಲ್ಲ, ಯಾಕೆ ಏನಾಯ್ತು? ಹೋಗು ಬೇಬಿ, ನೀನು ನಾನು ಖುಷಿಯಿಂದ ನೀನು ಮೀಟ್ ಮಾಡಕ್ಕೆ ಅಂತ ಬಂದೀನಿ. ನಿನಗೆ ಆ ಖುಷಿನೇ ಇಲ್ವಲ್ಲ, ಕೋಪ ಮಾಡ್ಕೊಂಡು ನಿಂತಿದ್ಯಾ? ಕೋಪ ಬರುತ್ತೋ ಇಲ್ವೋ, ಎಷ್ಟೊತ್ತು ಅಂತ ಕಾಯೋದು? ಇದಾ ವಿಷಯ? ಸಾರಿ ಬೇಬಿ, ಐ ಆಮ್ ರಿಯಲಿ ಸಾರಿ. ಆ್ಯಕ್ಚುಲಿ ಬೇಬಿ, ನಾನು ನನ್ನ ಬೇಬಿ ನೋಡಬೇಕು ಅಂತ ಬೇಗನೆ ಹೊಡ್ತೀನಿ, ಆದರೆ ಇಲ್ಲಿಗೆ ಬರೋಷ್ಟಲ್ಲಿ ಹೇಗೋ ಲೇಟ್ ಆಗಿಬಿಡುತ್ತೆ. ಹೇಗೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಲಿವ್ ಇಟ್ ಬೇಬಿ, ಈಗ ಬಂದಿದ್ದೀನಿ ತಾನೆ, ಎಲ್ಲಿ ಸ್ಮೈಲ್ ಮಾಡು. ಸಾಕು ಕೂಸಿ ಹೊಡೆದಿದ್ದು. ಬೇಬಿ, ನಾನು ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಬೇಬಿ. ಅಟ್ಲೀಸ್ಟ್ ನನ್ನ ಖುಷಿ ಕಾರಣ ಏನು ಅಂತ ನಾನು ಕೇಳು. ಏನು ಬೇಬಿ, ನನ್ನ ಲೈಫಲ್ಲಿ ಇವತ್ತು ಒಂದು ಬಂಪರ್ ಲಾಟ್ರಿ ಹೊಡೆದಿದೆ. ಸಾಮಾನ್ಯವಾದ ಲಾಟ್ರಿ ಅಲ್ಲ, ಅದು ಸಿಕ್ಕಾಪಟ್ಟೆ ಬಂಪರ್ ಲಾಟ್ರಿ. ಒಂದು ಡೀಲಿಗೆ ಕೈ ಹಾಕಿದ್ದೀನಿ ಬೇಬಿ. ಆ ಡೀಲ್ ಏನಾದರೂ ಆಯಿತು ಅಂತ ಇಟ್ಕೋ, ನನ್ನ ಇಮೇಜು, ನನ್ನ ಲೆವೆಲ್, ಇಡೀ ನನ್ನ ಲೈಫೇ ಚೇಂಜ್ ಆಗುತ್ತೆ ಬೇಬಿ. ನನ್ನನ್ನು ಹಿಡಿಯೋರೇ ಯಾರು ಇರಲ್ಲ. ಹೌದಾ? ಅಷ್ಟೊಳ್ಳೆ ಡೀಲಾ? ಬೇಬಿ, ಜೇಡಿ ಯಾವಾಗಲೂ ಓಡಿದ್ರೆ ಆನೆನೇ ಹೊಡಿಯೋದು. ಯಾಕೆಂದ್ರೆ ಜೀವನದಲ್ಲಿ ನನ್ನ ಗುರಿಗಳು ಯಾವಾಗಲೂ ದೊಡ್ಡದಾಗಿ ಇರ್ತವೆ ಬೇಬಿ. ಅದ್ಬಿಡು, ಇವತ್ತು ಆಕ್ಚುಲಿ ಇನ್ನೊಂದು ಖುಷಿ ವಿಷಯ ಇದೆ ಬೇಬಿ. ಇಷ್ಟು ದಿನ ಕದ್ದು ಮುಚ್ಚಿ ಮೀಟ್ ಮಾಡ್ತಿದ್ವಲ್ಲ, ಅದಕ್ಕೆಲ್ಲ ಬ್ರೇಕು. ಇವತ್ತಿಂದ ಫುಲ್ ಫ್ರೀಡಮ್ ಸಿಕ್ಕಿದೆ ನನಗೆ. ರಾಜ ರೋಷವಾಗಿ ದಿಲ್ದಾರಾಗಿ ಓಡಾಡ್ಬೋದು ನಾವು. ನೀವೇನ್ ಹೇಳ್ತಾ ಇದ್ದೀರಾ? ಸ್ವಲ್ಪ ಬಿಡ್ಸ್ ಹೇಳ್ತೀರಾ? ಹೇಳ್ತೀನಿ. ಸಿಂಪಲ್ ಬೇಬಿ, ಮಲ್ಲಿಗೆ ನಾವಿಬ್ರು ವಿಷಯ ಗೊತ್ತಾಯ್ತು. ಹೇಗೆ ಅಂತನಾ? ನೀನು ಹೇಳಿದ್ ಕರೆಕ್ಟ್. ಆಕ್ಸಿಡೆಂಟ್ ಆದಾಗ ಅವಳು ನಮ್ಮಿಬ್ರನ್ನು ನೋಡಿದಾಳೆ. ಎಸ್ ಬೇಬಿ, ಅವಳಿಗೆ ನಮ್ಮ ಬಂಡವಾಳ ಪೂರ್ತಿ ಗೊತ್ತಾಗಿದೆ. ಆ್ಯಂಡ್ ಗೊತ್ತಾಗಿದ್ದು ಒಂದು ರೀತಿ ಒಳ್ಳೇದೇ ಆಯಿತು. ಇಷ್ಟು ದಿನ ಕದ್ದು ಮುಚ್ಚಿ ಓಡಾಡ್ತಾ ಇದ್ವಿ, ಈಗ ಬಿಂದಾಸಾಗಿ ದಿಲ್ದಾರಾಗಿ ರಾಜಾರೋಷವಾಗಿ ಓಡಾಡ್ಬೋದು. ಇನ್ ಕೇಸ್ ನಿನ್ನ ಜೊತೆಗೆ ಇದ್ದಾಗ ಅವಳೇನಾದ್ರೂ ಫೋನ್ ಮಾಡಿದ್ರೆ ಫುಲ್ ಕೂಲ್ ಆಗಿ, ಚಿಲ್ ಆಗಿ, ಸ್ಟೈಲಿಶ್ ಆಗಿ, ಧೈರ್ಯವಾಗಿ ನಾನು ನನ್ನ ಬೇಬಿ ಜೊತೆ ಇದ್ದೀನಿ ಅಂತ ಹೇಳ್ಬೋದು. ಅದನ್ನ ಬಿಟ್ಟು ಆಫೀಸಲ್ಲಿದ್ದೀನಿ, ಮೀಟಿಂಗಲ್ಲಿದ್ದೀನಿ, ಆ ಕೆಲಸ ಈ ಕೆಲಸ ಅಂತ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ಬೇಬಿ. ಫುಲ್ ಫ್ರೀಡಮ್. ನೋಡ್ತಾ ಇರೋ ಇನ್ಮೇಲೆ ಹೇಗೆ ಅಂತ. ಹೌದು, ನಾನು ದಿಯಾ ಜೊತೆಗಿದ್ದೀನಿ, ನನ್ನ ಲೈಫು ನನ್ನ ಇಷ್ಟ, ನಿನ್ಗೇನು ಕಷ್ಟ ಅಂತ ರಾಯಲ್ ಆಟಿಟ್ಯೂಡ್ ಮೇಂಟೈನ್ ಮಾಡ್ಕೊಂಡು ಚಿಲ್ ಆಗಿರ್ಬೋದು. ಅಲ್ಲ, ನೀವೀಗೆಲ್ಲ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ವಾ? ಅವಳೇನಾದ್ರೂ ನಿಮ್ಮ ಅಣ್ಣನ ಹತ್ರ ಹೋಗಿ ಈಗೀಗೆ ಅಂತ ವಿಷಯನೆಲ್ಲ ಹೇಳಿದ್ರೆ ನನ್ಗೆ ಯಾಕೋ ನೀವೇನೋ ಮಾಡಕ್ಕೋಗಿ ಅದಿನ್ನೇನೋ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಡೋಂಟ್ ವರಿ ಬೇಬಿ, ನಾನೀಗ ಹೇಗಾಗಿದ್ದೀನಿ ಅಂತಂದ್ರೆ ನಿನಗೋಸ್ಕರ ಏನೇ ರಿಕ್ಸ್ ಬಂದರೂ ಫೇಸ್ ಮಾಡಕ್ಕೆ ರೆಡಿ ಇದ್ದೀನಿ. ಓಕೆ, ಬಟ್ ಅವಳಾಗಿ ಫಿಟ್ಟಿಂಗ್ ಇಟ್ರೆ ಅವಾಗ ಏನು ಮಾಡ್ತೀರಾ? ಪ್ರಾಬ್ಲಮ್ ಆಗುತ್ತೆ ತಾನೇ? ನೋ ಬೇಬಿ, ಚಿಲ್ ಆಗಿರು. ಅವಳೋಗಿ ಅಣ್ಣನ ಹತ್ರ ಫಿಟ್ಟಿಂಗ್ ಇಡಬೇಕು ಅಂತಂದ್ರೆ ಅವಳು ಬಾಯ್ ಬಿಡ್ಬೇಕಲ್ವಾ? ಎಲ್ಲಿ ಟೈಟ್ ಮಾಡಬೇಕೋ ಅಲ್ಲಿ ಟೈಟ್ ಮಾಡಿ ಬಂದಿದ್ದೀನಿ. ಹಾಗಾದರೆ ಓಕೆ. ಮತ್ತೆ ನನಗೋಸ್ಕರ ಇಷ್ಟೊಂದು ರಿಸ್ಕ್ ತಗೊತಾ ಇದ್ದೀರಾ ಅಂದರೆ ನಾನಂದರೆ ಅಷ್ಟೊಂದು ಇಷ್ಟನಾ? ಏನು ಬೇಬಿ, ನೀನು ಫಿಲಮ್ ಮುಗಿದ್ಮೇಲೆ ಸ್ಟೋರಿ ಏನು ಅಂತ ಕೇಳ್ದಂಗಾಯ್ತು. ನಿನಗೆ ಇಷ್ಟ ಅನ್ಸುತ್ತಲ್ಲ ನಾನು ಬಾಯಲ್ಲಿ ಅದನ್ನೆಲ್ಲ ಕೇಳೋದಕ್ಕೆ? ಬೇಬಿ, ನಾನು ನಿನ್ನ ಅಷ್ಟು ಪ್ರೀತಿಸ್ತೀನಿ, ಇಷ್ಟು ಪ್ರೀತಿಸ್ತೀನಿ ಅಂತ ಹೇಳೋದನ್ನ ನೀನು ತುಂಬ ಎಂಜಾಯ್ ಮಾಡ್ತೀಯ ಅನ್ಸುತ್ತೆ. ಹ್ಞೂ, ಮತ್ತೆ ಯಾರಿಗಾದರೂ ಅದನ್ನೆಲ್ಲ ಕೇಳಿದ್ರೆ ಖುಷಿ ಆಗತ್ತಲ್ವಾ? ಕೇಡಿ ಆಗಿದ್ದಿ ಜೇಡಿಗೆ ಇಷ್ಟ ಆಗಿರೋ ಲೇಡಿ ನೀನು. ಈ ಬಾಡಿ ಇರೋ ಕಡೆ ಮೂಮೆಂಟ್ವರೆಗೂ ನಿನ್ನನ್ನು ಲವ್ ಮಾಡ್ತೀನಿ, ಮಾಡ್ತಾನೇ ಇರ್ತೀನಿ. ಹಲೋ. ಹಾಂ ಜೈ, ಎಲ್ಲಿದೆಯಾ? ಬ್ರೋ, ಆನ್ ದ ವೇ. ಇನ್ನೂ ಹೋಗ್ತಾ ಇದ್ದೀನಿ, ಲೊಕೇಶನ್ ತಲುಪಿಲ್ಲ. ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿ ಇಮಿಡಿಯೇಟಾಗಿ ಮನೆಗೆ ಬಾ. ವಾಪಸ್ ಬರ್ಬೇಕಾ? ಯಾಕೆ ಬ್ರೋ, ಏನಾಯ್ತು? ಅದು ಟೆಂಡರ್ ವಿಷಯವಾಗಿ ಮಾತಾಡಬೇಕಾಗಿತ್ತು. ನಾವು ಕೋಟ್ ಮಾಡೋದು ಸ್ವಲ್ಪ ಓವರ್ ವ್ಯಾಲ್ಯೂಡ್ ಅಂತ ಅನ್ನಿಸ್ತಾ ಇದೆ. ಸೊ ಒಂದು ಡಿಸ್ಕಷನ್ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ. ಇದ್ಯಾಕೆ ಬ್ರೋ ಲಾಸ್ಟ್ ಮೂಮೆಂಟಲ್ಲಿ ಚೇಂಜಸ್ಸು? ಅದು ಟೆಂಡರ್ ಓಕೆ ಆಗಿತ್ತಲ್ಲ, ಎಲ್ಲ ಕರೆಕ್ಟ್ ಆಗಿತ್ತು. ಆಗ ಗೊತ್ತಾಗಲಿಲ್ಲ. ಈಗ ಮಾರ್ಕೆಟ್ ಸಿಚುಯೇಷನ್ನು ಟ್ರೆಂಡಿಂಗ್ ಎಲ್ಲ ನೋಡಿದಾಗ ಸ್ವಲ್ಪ ಓವರ್ ವ್ಯಾಲ್ಯೂಡ್ ಅಂತ ಅನ್ನಿಸ್ತಾ ಇದೆ. ನೀನು ಮನೆಗೆ ಬಾ, ಮಾತಾಡೋಣ. ಸರಿ ಬ್ರೋ. ಇದೇನು ಈಗಾಗೋಯ್ತು? ಲಾಸ್ಟ್ ಮೂಮೆಂಟಲ್ಲಿ ಚೇಂಜಸ್ ಹೇಳ್ತಾ ಇದ್ದಾನೆ. ಏನು ಮಾಡೋದು ಈಗ? ಅವ್ರಿಗೆ ಬೇರೆ ಹೇಳ್ಬಿಟ್ಟಿದ್ದೀನಿ.
ಜೈ ಏನಕ್ಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಏನಂತೆ? ಏನಿಲ್ಲ ಬೇಬಿ, ಅದು ಅರ್ಜೆಂಟ್ ಒಂದು ಮೀಟಿಂಗ್ ಇದೆ, ಬಿಸ್ನೆಸ್ ರಿಲೇಟೆಡ್ ಡಿಸ್ಕಷನು. ಅಣ್ಣ ವಾಪಸ್ ಬಾ ಅಂತ ಕರಿತಾ ಇದ್ದಾನೆ. ಅಲ್ಲ, ನೀವೀಗ ಹೋದ್ರೆ ವಾಪಸ್ ಬರೋಕ್ಕಾಗುತ್ತಾ? ಆಗಲ್ಲ ತಾನೆ? ಯಾಕಾಗಲ್ಲ ಬೇಬಿ, ಆರಾಮಾಗಿ ಬರ್ಬೋದು. ಡಿಸ್ಕಷನ್ ಮುಗಿಸ್ಕೊತೀನಿ. ಇವಾಗ ಹೋಗ್ತಾ ಇರೋದು ಕೆಲಸದ ಮೇಲೆನಲ್ವಾ, ಸೊ ಆರಾಮಾಗಿ ಅಣ್ಣ ಕಳಿಸ್ಕೊಡ್ತಾರೆ, ಏನು ತೊಂದರೆ ಇಲ್ಲ. ಆಮೇಲೆ ಬಂದು ನಿನ್ನ ಜಾಯಿನ್ ಆಗ್ತೀನಿ. ಜಾಯಿನ್ ಆದಮೇಲೆ ಇಬ್ರು ಎಲ್ಲಾದರೂ ದೂರ ಹೋಗೋಣ, ಒಂದು ಲಾಂಗ್ ಡ್ರೈವ್ ಹೋಗಿ ಸುತ್ತಾಡ್ಕೊಂಬರೋಣ. ಅಣ್ಣ ಯಾಕೆ ಬರೋದಕ್ಕೆ ಹೇಳ್ದ? ಯಾಕೆ ಜೈ ಉಗುಳು ನುಗ್ತಾ ಇದೆಯಾ? ಬಾಯಿ ಒಣಗ್ತಾ ಇದೆಯಾ? ಇನ್ನು ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಗೊತ್ತಾಗುತ್ತೆ. ತಪ್ಪು ಮಾಡಿ ಸಿಕ್ಕಾಕೊಂಡಾಗ ಹೀಗೆಲ್ಲ ಆಗೋದು ಸಹಜ. ಇವರಲ್ವಾ ನಿನಗೆ ದುಡ್ಡು ತಂದು ಕೊಟ್ಟಿದ್ದು? ಹೇಳಿ ಉಮಾಶಂಕರ್, ಟೆಂಡರ್ ಡೀಟೇಲ್ಸ್ ಎಲ್ಲ ನಿಮಗೆ ಲೀಕ್ ಮಾಡಿ ಉಪಕಾರ ಮಾಡ್ದಲ್ಲ, ಎಷ್ಟು ದುಡ್ಡು ಕೊಟ್ರಿ ಅಂತ ಲೆಕ್ಕ ಹೇಳಿ. ಸರ್, ಅದು 2 ಕೋಟಿ ಕೊಟ್ಟಿದ್ದೆ ಸರ್. ಎರಡು ಕೋಟಿ. ಮನೇಲೆ 106 ಕೋಟಿ ಆಸ್ತಿ ಇದೆ. 2 ಕೋಟಿಗೆ ನಿನ್ನನ್ನೇ ನೀನು ಮಾರ್ಕೊಂಡ್ಬಿಟ್ಯಾ? ಅಷ್ಟೇನಾ ನಿನ್ನ ವ್ಯಾಲ್ಯೂ? ಇದರಿಂದಲೇ ನಿನ್ನ ಮೆಂಟಾಲಿಟಿ, ನಿನ್ನ ಕ್ಯಾರೆಕ್ಟರ್ ಎಲ್ಲ ಗೊತ್ತಾಗುತ್ತಲ್ಲೋ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದೇ ಇಲ್ವಲ್ಲೋ ನಿನಗೆ? ಗೌತಮ್, ಅಮ್ಮ ಪ್ಲೀಸ್. ಇವತ್ತು ಯಾರು ಇವನ್ ಪರ ವಹಿಸ್ಕೊಂಡು ಮಾತಾಡಕ್ ಬರಬೇಡಿ. ಅಂಥ ಕೆಲಸ ಮಾಡಿದಾನೆ ಇವನು. ಮಾಡಿರೋದು ಒಂದಲ್ಲ ಎರಡಲ್ಲ, ನಿಮಗೆ ಗೊತ್ತಿಲ್ಲದಿರೋ ತುಂಬ ವಿಷಯ ಇದೆ. ಹೇಳಿದ್ರೆ ಶಾಕ್ ಆಗ್ತೀರಾ, ಡಿಸ್ಟರ್ಬ್ ಆಗ್ತೀರಾ, ಅಸಹ್ಯ ಆಗುತ್ತೆ, ಅಯ್ಯೋ ಅನ್ಸುತ್ತೆ. ಇಂಥವ್ನು ಈ ಕೆಲಸ ಮಾಡಿದಾನ ಅಂತ ಸಂಕಟ ಆಗುತ್ತೆ. ಮನೇಲಿ ಬಂಗಾರದಂತ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿದ್ದಾನೆ. ಏನ್ ಹೇಳ್ತಾ ಇದೆಯಾ ಗೌತಮ್? ಹೌದಮ್ಮ, ತುಂಬಾ ದಿನದಿಂದ ಇವನಿಗೆ ಒಂದು ಹುಡುಗಿ ಜೊತೆ ಅಫೇರ್ ಇದೆ. ಮನೆಯಲ್ಲಿ ನಮ್ಮ ಎದುರುಗಡೆ ಮಲ್ಲಿನ ತುಂಬಾ ಕೇರ್ ಮಾಡೋ ಥರ, ಅಮಾಯಕನ ಥರ, ಪಕ್ಕ ಫ್ಯಾಮಿಲಿ ಮ್ಯಾನ್ ಥರ ಡ್ರಾಮಾ ಮಾಡ್ತಾ ಇದ್ದಾನೆ. ಆ ಥರ ತೋರಿಸ್ಕೊತಾ ಇದ್ದಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.